ರೆಡಿ ಅನಿಲ್ ರಾಗಿ ಶಾವಿಗೆ ಮಾಡುವ ವಿಧಾನ. ಈ ರಾಗಿ ಶಾವಿಗೆಯನ್ನು ಫಸ್ಟ್ ನೀರಲ್ಲಿ ನೆನೆಸಿಟ್ಕೋಬೇಕು. ಅದು ತುಂಬ ಮುಳುಗಿರಬೇಕು. ಒಂದು 2 3 ನಿಮಿಷ. ನಾವು ಈ ಕಡೆ ತಟ್ಟೆಗೆಲ್ಲ ಎಣ್ಣೆ ಹಚ್ಕೊಂಡು ಮತ್ತು ಇದು ಆವ್ರಿಗೆ ಇಡಬೇಕಲ್ವ, ಇಡ್ಲಿ ಪಾತ್ರೆ ರೆಡಿ ಮಾಡ್ಕೋಬೇಕು. ನಾನು ಕುಕ್ಕರಲ್ಲೇ ಇಟ್ಕೊತಾ ಇದ್ದೀನಿ. ಸೊ ಕುಕ್ಕರಲ್ಲೇ ನೀರೆಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡು ಇವಕ್ಕೆಲ್ಲ ಎಣ್ಣೆ ಹಚ್ಕೊಳ್ಳೋದ್ರೊಳಗೆ 2 3 ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ. ಅಷ್ಟೊತ್ತಿಗೆ ಅದು ಚೆನ್ನಾಗಿ ನೀರಲ್ಲಿ ನೆಂದಿರುತ್ತೆ. ನೋಡಿ, ಆವಾಗಲೇ ಅದು ಒಣ ಒಣ ಇರುತ್ತೆ. ನೀರಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ಮೆತ್ತಗಾಗುತ್ತೆ. ಜಾಸ್ತಿ ಹೊತ್ತು ಬಿಡಬಾರ್ದು. ನೀರನ್ನೆಲ್ಲ ಚೆನ್ನಾಗೆಲ್ಲ ತೆಕ್ಕೊಂಡು ಒಂದೊಂದು ಪ್ಲೇಟಿಗೂ ಹಾಕ್ಕೊಳ್ಳೋದು. ನಾನಿಲ್ಲಿ 1/4 kg ಅಂದರೆ ಸ್ವಲ್ಪ ಕಮ್ಮಿ ಬರುತ್ತೆ, 480 480 ಗ್ರಾಮಿನೇ ಇದೆ, ಅಷ್ಟು ತೊಗೊಂಡಿದ್ದೀನಿ. 4 ಪ್ಲೇಟ್ ಆಗಿದೆ. ನೀರಿರಬಾರ್ದು. ಎಲ್ಲ ಪ್ಲೇಟಿಗೂ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇದನ್ನು ಇನ್ನೊಂದು ವಿಧಾನದಲ್ಲೂ ಮಾಡ್ಕೊತಾರೆ. ಮಾಮೂಲು ಶಾವಿಗೆ ಉಪ್ಪಿಟ್ಟು ಯಾವ ಥರ ಮಾಡ್ಕೊತಾರೆ, ಈರುಳ್ಳಿ ಟೊಮೆಟೊನೆಲ್ಲ ಒಗ್ಗರಣೆ ಹಾಕಿಬಿಟ್ಟು ನೀರು ಹಾಕ್ಬಿಟ್ಟು. ಬಟ್ ನಾನು ಆ ಥರ ಯಾವಾಗೂ ಟ್ರೈ ಮಾಡಿಲ್ಲ. ನಾನು ಯಾವಾಗಲೂ ಇದನ್ನೇ ಟ್ರೈ ಮಾಡಿರೋದು. ಇದು ಯಾವಾಗಲೂ ಬಿಡಿ ಬಿಡಿಯಾಗಿರೋದ್ರಿಂದ ನಮ್ಮ ಮನೇಲಿ ಇದನ್ನೇ ಇಷ್ಟಪಡ್ತಾರೆ. ಇದು ಬೆಳಗ್ಗೆ ಮಾಡಿದ್ರೂ ಸಂಜೆ ಆದ್ರೂ ಯಾವುದೇ ರೀತಿ ಮೆತ್ತಗಾಗಲ್ಲ, ಬಿಡಿ ಬಿಡಿಯಾಗೇ ಇರುತ್ತೆ. ನಾವು ಆವಾಗ ಬೇಕು ಅಂದ್ರೂ ಸ್ವಲ್ಪ ಸಣ್ಣ ಉರಿಗೆ ಮುಚ್ಚಿಟ್ಬಿಟ್ರೆ 1 2 ನಿಮಿಷದಲ್ಲಿ ಚೆನ್ನಾಗಿ ಬಿಸಿ ಆಗುತ್ತೆ, ಆವಾಗೂ ತಿನ್ಬೋದು. ಎಲ್ಲ ನೀರನ್ನು ಫುಲ್ಲು ತೆಗಿತಾ ಇದ್ದೀನಿ. ಒಂದು ಪಾಕೆಟ್ ಫುಲ್ಲು 4 ಪ್ಲೇಟ್ಸ್ ಆಗಿದೆ. ಈ ಥರ 4 ಪ್ಲೇಟಿಗೆ ಈಕ್ವಲ್ ಆಗಿ ಮಾಡ್ಕೊಂಡಿದ್ದೀನಿ. ಇವಾಗ ಇಡ್ಲಿ ಸ್ಟ್ಯಾಂಡಿಗೆ ಇದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಆಲ್ರೆಡಿ ಕುಕ್ಕರ್ ರೆಡಿ ಇರೋದ್ರಿಂದ ನಾವು ಒಲೆ ಜೋರಿಗೆ ಇರಬೇಕು. 10 ನಿಮಿಷ, ನೀವು ಇಡ್ಲಿಗೆ ಯಾವ ಥರ ಆದರೆ ಮಾಡ್ತೀರಾ ಆ ಥರ 10 ನಿಮಿಷ ಅವ್ರಿಗೆ ಇದನ್ನು ಬೇಯಿಸ್ಕೋಬೇಕು. ಇದಕ್ಕೆ ಮೇನ್ ಈರುಳ್ಳಿ, ಎಷ್ಟು ಜಾಸ್ತಿ ಈರುಳ್ಳಿ ಹಾಕಿದರೆ ಅಷ್ಟು ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಈರುಳ್ಳಿನ ಚಾಪ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಇರಬೇಕು ಈರುಳ್ಳಿ. ಇದಕ್ಕೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಬೇಕಂದ್ರೂ ಹಾಕ್ಕೋಬೋದು. ನಾನು ಉದ್ದಿನಬೇಳೆ ಮಾತ್ರ ಹಾಕ್ಕೊತಾ ಇದ್ದೀನಿ. ಕರಿಬೇವು. ಜಾಸ್ತಿ ಎಣ್ಣೆ ಬೇಕಾಗಲ್ಲ ಇದಕ್ಕೆ, ಅಂದರೆ ಉಪ್ಪಿಟ್ಟಿಗೆಲ್ಲ ಬೇಕಾದಷ್ಟು ಬೇಕಾಗಲ್ಲ. ಜಸ್ಟ್ ಲೈಕ್ ಮಾಮೂಲು ಶಾವಿಗೆ ಯಾವ ಥರ ಬೇಕೋ ಅಷ್ಟೇ ಬೇಕಾಗುತ್ತೆ. ಇದಕ್ಕೆ ನಾವು ಸ್ವಲ್ಪ ಉದ್ದಿನಬೇಳೆ ಜಾಸ್ತಿನೇ ಹಾಕ್ಕೊತೀವಿ. ಒಂದು 10 ನಿಮಿಷ ಆದಮೇಲೆ ಇದು ಫುಲ್ಲು ಒಲೆ ಆಫ್ ಮಾಡಿದ ಮೇಲೂ ಎಲ್ಲ ಇದು ಹೋಗಿರಬೇಕು. ಹಾಗೆ ಏನಾದರೂ ತೆಗೆಯೋಕ್ಕೋದ್ರೆ ಮಕ್ಕಕ್ಕೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಅವರು ಎಲ್ಲ ಹೋದ್ಮೇಲೆ ಇವಾಗ ರೆಡಿ ಆಗಿದೆ. ಕಲರ್ ಚೇಂಜ್ ಆಗಿದೆ ನೋಡಿ. ಇವಾಗ ಎಲ್ಲದನ್ನು ಸಪ್ರೇಟಾಗಿ ತೊಗೊಂಡು ಸ್ವಲ್ಪ ಆರಬೇಕಿದು. ಬಿಸಿದ ಹಾಗೆ ಕಲ್ಸಕ್ಕೆ ಹೋದರೆ ಮುದ್ದೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ಒಂದು ಪ್ಲೇಟಿಗೆ ಎಲ್ಲದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಆರಕ್ಕೆ ಬಿಡ್ತಾ ಇದ್ದೀನಿ. ಈ ಥರ ಬಿಡಿ ಬಿಡಿ ಇರೋದ್ರಿಂದ ನೀವು ಸಂಜೆ ಆದ್ರೂ ಏನು ಇದು ಮುದ್ದೆ ಥರ ಅನಿಸಲ್ಲ. ಇವಾಗ ಇದು ಆವಾಗಲೇ ಎಲ್ಲ ಉದ್ದಿನಬೇಳೆ ಎಲ್ಲ ಕಂದು ಬಣ್ಣ ಬಂದಿದೆ. ರೆಡಿಯಾಗಿರೋ ಈರುಳ್ಳಿ, ಸಣ್ಣಗೆ ಹಚ್ಚಿರೋ ಈರುಳ್ಳಿನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿಬಿಟ್ಟು ಆ್ಯಡ್ ಮಾಡಿ ಸಣ್ಣ ಇಡಬೇಕು. ಒಲೆ ಮುಚ್ಚಿಟ್ಟಿರಬೇಕು. ಆಗ ಕಲಿಸ್ತಾ ಇರಬೇಕು. ಆ್ಯಕ್ಚುಲಿ ಶಾವಿಗೆ ಉಪ್ಪಿಟ್ಟು ಬಂದುಬಿಟ್ಟು ನಾವು ರೋಸ್ಟಾಗೂ ಮಾಡ್ಕೋಬೋದು. ಎಲ್ಲ ರೆಡಿ ಆದಮೇಲೆ ಶಾವಿಗೆ ಉಪ್ಪಿಟ್ಟು ಅಲ್ಲದೇ ಸಣ್ಣ ಉರಿಗೆ ಇಟ್ಬಿಟ್ಟು ಸಣ್ಣ ಒಲೆಗೆ ಸಣ್ಣ ಉರಿ ಇಟ್ಬಿಟ್ಟು ಉರಿತಾನೇ ಇರಬೇಕು. ಆಗಾಗ ಕಲಿಸ್ತಾನೆ ಇರಬೇಕು. ರೋಸ್ಟ್ ಆಗುತ್ತೆ. ಇವಾಗ ನಾವು ಕುರ್ಕುರೆ ಆ ಥರ ಸೇವ್ ಯಾವ ಥರ ಇರುತ್ತೆ ಆ ಥರನೂ ಟೇಸ್ಟ್ ಕೊಡುತ್ತೆ. ಆ ಥರನೂ ಮಾಡ್ಕೋಬೋದು. ಆಗಾಗ 1 2 ನಿಮಿಷಕ್ಕೆ ಈ ಥರ ಕಲಿಸ್ತಾ ಇರಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು.
ಅರ್ಧಂಬರ್ಧ ಫ್ರೈ ಆದರೆ ಅದು ಮೆತ್ತಗೆ ಅನಿಸಲ್ಲ, ಕಚ್ಚಿ ಕಚ್ಚಿ ಅನ್ನಿಸ್ತಾ ಇರುತ್ತೆ. ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಒಂಚೂರು ಉಪ್ಪು ಪೇಸ್ಟ್ ಮಾಡಿ ಇಟ್ಕೊಂಡಿರೋದು ಖಾರಗೋಸ್ಕರ ಈ ಥರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಒಂದೆರಡು ನಿಮಿಷ ಮುಚ್ಚಿಬಿಟ್ಟು ಮತ್ತೆ ತೆಗೆಯೋದು, ಕಲಿಸೋದು, ಈ ಥರ ಮಾಡ್ತಾನೇ ಇರ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ಖಾರ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ. ಸೊ ಈ ಥರ ಮಿಕ್ಸ್ ಮಾಡಿ 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 ಈ ಕಲರು ಈ ಕ್ವಾಂಟಿಟಿ ಆಗುತ್ತೆ. ಎಷ್ಟು ಈರುಳ್ಳಿ ಇತ್ತು ಅದು ಬೆಂದು ಬೆಂದು ಕ್ವಾಂಟಿಟಿ ತುಂಬ ಕಮ್ಮಿ ಆಗುತ್ತೆ. ಇವಾಗ ಇದು ರೆಡಿ ಆಗ್ತಾ ಇದೆ. ಫೈನಲಿ ಈರುಳ್ಳಿ ಹಸಿ ಖಾರ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ರೆಡಿಯಾಗಿ ಆರಿರುವಂತಹ ಆವರಿಯಲ್ಲಿ ಬೆಂದಿರುವಂತಹ ರಾಗಿ ಶಾವಿಗೆನ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ, ನಿಂಬೆಹಣ್ಣಿನ ರಸ, ನಿಮ್ಗೆ ಎಷ್ಟು ಹುಳಿ ಬೇಕನ್ನಿಸುತ್ತೆ ಅಷ್ಟು ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಉಂಡೆಗಳು ಇಲ್ಲದೆ ಥರ ಎಲ್ಲ ಕಡೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಉರಿ ಸಣ್ಣ ಇಟ್ಕೊಂಡಿರಬೇಕು. ಫುಲ್ ಎಲ್ಲ ಕಡೆ ಖಾರ, ಉಪ್ಪು, ಹುಳಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ರಾಗಿ ಶಾವಿಗೆ ರೆಡಿ ಆಗಿದೆ. ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ರಾಗಿ ಶಾವಿಗೆ ರೆಡಿ ಟು ಈಟ್.